ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾವು ನಿಮಗೆ ಈಗಾಗಲೇ ಲಾಟ್ರಿ ದಂಧೆಯ ಕರಾಳ ರೂಪನ ಪರಿಚಯಿಸಿದ್ವಿ. ಈ ದಂಧೆ ನಮ್ಮ ಪೊಲೀಸರನ್ನ ಯಾವ ರೀತಿ ಭ್ರಷ್ಟರನ್ನಾಗಿಸಿತು ಅನ್ನೋದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿತ್ತು. ಆದರೆ ಈ ಮಾಫಿಯಾ ಬರೀ ಪೊಲೀಸರನ್ನ ಮಾತ್ರವಲ್ಲ, ನಮ್ಮ ಇಡೀ ಸರ್ಕಾರಿ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕಿದೆ. ಈ ಸ್ಯಾಂಟಿಯಾಗೋ ಮಾರ್ಟಿನ್ ಕೊಡೋ ಎಂಜಲು ಕಾಸಿಗೆ ಕೈಯೊಡ್ಡಿ ನಮ್ಮ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ತಮ್ಮನ್ನು ತಾವೇ ಮಾರಿಕೊಂಡಿದ್ದಾರೆ. ಈ ಲಾಟ್ರಿ ಕಳ್ಳರಿಗೆ ಬರೀ ಲಾಟ್ರಿ ದಂಧೆಯಷ್ಟೇ ಅಲ್ಲ, ಅಕ್ರಮ ಭೂಮಾಫಿಯಾನೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾದ ಎಕ್ಸ್ಕ್ಲೂಸಿವ್ ದಾಖಲೆ ನಮಗೆ ಸಿಕ್ಕಿದೆ. ಆ ದಾಖಲೆಯಲ್ಲಿ ಅತ್ಯಂತ ಭಯಾನಕ ಮಾಹಿತಿ ಸಿಕ್ಕಿದೆ. ಆ ದಂಧೆಯಲ್ಲಿ ಭಾಗವಹಿಸಿರುವ ಅಧಿಕಾರಿಗಳು ಯಾರು, ಈ ಲಾಟ್ರಿ ಕಳ್ಳನಿಗೆ ಸಹಕರಿಸಿದ ಇಲಾಖೆ ಯಾವುದು ಅನ್ನೋದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಲಾಟ್ರಿ ದಂಧೆಯ ಇನ್ನಷ್ಟು ಸೀಕ್ರೆಟ್ ಬಯಲು. ರಾಜಕಾರಣಿಗಳಿಗಿದೆಯಾ ಲಾಟ್ರಿ ಕಿಂಗ್ ನಂಟು? ಮಾರ್ಟಿನ್ ಹಣ ಭೂಮಾಫಿಯಾದಲ್ಲಿ ಹೂಡಿಕೆ. ಎಸ್, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಲಾಟ್ರಿ ದಂಧೆಯ ಇನ್ನಷ್ಟು ಸೀಕ್ರೆಟ್ಗಳನ್ನ ಪತ್ತೆ ಹಚ್ಚಿದೆ. ಲಾಟ್ರಿ ಕಿಂಗ್ ಪಿನ್ ಪಾರಿರಾಜನ್ ಬಾಯಿ ಬಿಡದ ರಹಸ್ಯಗಳನ್ನ ನಮ್ಮ ತಂಡ ಬಯಲು ಮಾಡಲಿದೆ. ಆ ಸತ್ಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಅದು ಲಾಟ್ರಿ ದಂಧೆಯ ದೊರೆ, ಕುಖ್ಯಾತ ಸ್ಯಾಂಟಿಯಾಗೋ ಮಾರ್ಟಿನ್ನ ಮಾಫಿಯಾದ ಟಾಪ್ ಸೀಕ್ರೆಟ್ಸ್. ಈ ಸ್ಯಾಂಟಿಯಾಗೋ ಮಾರ್ಟಿನ್ ಕರುನಾಡಲ್ಲಿ ಅಕ್ರಮ ಲಾಟ್ರಿ ದಂಧೆ ಮಾತ್ರ ನಡೆಸ್ತಿರ್ಲಿಲ್ಲ, ಬದಲಾಗಿ ಆತ ಭೂಮಾಫಿಯಾದಲ್ಲೂ ತೊಡಗಿದ್ದಾನೆ. ಇದರ ಎಕ್ಸ್ಕ್ಲೂಸಿವ್ ದಾಖಲೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ಕಿದೆ. ಈ ದಾಖಲೆಗಳು ಲಾಟ್ರಿ ಕಿಂಗ್ ಮಾರ್ಟಿನ್ಗೆ ನಮ್ಮ ರಾಜ್ಯದ ಇತರ ಇಲಾಖೆ ಅಧಿಕಾರಿಗಳ ಜೊತೆಯೂ ಸಂಪರ್ಕ ಇತ್ತು, ಅವರ ನಡುವೆ ಕೊಡೋ ಕೊಳ್ಳೋ ಸಂಬಂಧ ಇತ್ತು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಈ ದಾಖಲೆಗಳು ಸಿಬಿಐ ತನಿಖೆಗೆ ಇನ್ನಷ್ಟು ಬಲ ಕೊಡಲಿವೆ. ಯಾರೀ ಮಾರ್ಟಿನ್? ಈ ಮಹಾವಂಚಕ ಮಾರ್ಟಿನ್ನ ರಹಸ್ಯ ಬಯಲು ಮಾಡೋ ಮುನ್ನ ನಿಮ್ಗೆ ಆತನ ಕಿರು ಪರಿಚಯ ಮಾಡ್ತೀನಿ. ಸ್ಯಾಂಟಿಯಾಗೋ ಮಾರ್ಟಿನ್ ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ, ಅಷ್ಟೇ ಚಾಣಾಕ್ಷ ಕೂಡ. ಈತನ ಚತುರತೆಗೆ ಎಂಥವರು ತಲೆಬಾಗಲೇಬೇಕು. ಅಸಲಿಯತ್ತಿಗೆ ಈತ ಭಾರತದವನೇ ಅಲ್ಲ, ದೂರದ ಬರ್ಮಾ ದೇಶದ ಒಬ್ಬ ಬಡ ಕೂಲಿ ಕಾರ್ಮಿಕ, ನೆರೆ ಸಂತ್ರಸ್ತನಾಗಿ ನಮ್ಮ ದೇಶ ಸೇರಿದವ. ಆ ವ್ಯಕ್ತಿ ಬರ್ಮಾ ದೇಶದವನು. ಅಲ್ಲಿ ಪ್ರವಾಹ ಬಂದಾಗ ಅಲ್ಲಿಂದ ವಲಸೆ ಬಂದಂಥ ವ್ಯಕ್ತಿಗಳಿವರು. 90-91 ಆಸುಪಾಸಿನಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯ ಸರ್ಕಾರಗಳು ನಡೆಸ್ತಾ ಇದ್ದಂಥ ಲಾಟ್ರಿಗಳಿತ್ತು 90-91 ಅವಧಿನಲ್ಲಿ. ಆ ಅವಧಿನಲ್ಲಿ ಈ ವ್ಯಕ್ತಿಯು ಕೂಡ ರಾಜ್ಯ ಸರ್ಕಾರದ ಲಾಟ್ರಿಗಳನ್ನು ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥವನು. ಆದ್ರೆ ಈಗ ಈತ ಕೋಟಿ ಕುಳ, ಒಬ್ಬ ಸಾಮಾನ್ಯ ಲಾಟ್ರಿ ಮಾರಾಟಗಾರ ಇಂಥ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಗೊತ್ತಾ? ತನ್ನ ಕುಟಿಲ ಬುದ್ಧಿಯಿಂದ. ಈಗ ಅವ್ರು ಮಾರ್ಟಿನೇ ಮೇಯ್ನ್, ಇದಕ್ಕೆ ಬೇರೆಯವ್ರಂತೂ ಇದಿರಲ್ಲ. ಈಗ ಮಾರ್ಟಿನ್ ಇರೋದ್ಕಿಂತ ಡಿಪಾರ್ಟ್ಮೆಂಟ್ ಮೇಯ್ನು. ಈಗ ಡಿಪಾರ್ಟ್ಮೆಂಟು ರಾಜಕೀಯದವ್ರ ಕೈವಾಡ ಇಲ್ಲದೆ ಯಾವುದು ಏನೂ ನಡೆಯಲ್ಲ. ಯಾಕೆಂದರೆ ಪ್ರತಿಯೊಂದು ಸ್ಟೇಷನಲ್ಲೂ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈಗ ಹೇಳಿರ್ತಾರೆ ಇಂಥ ಲಾಟ್ರಿ ಮಾರ್ಕತ್ತೀವಿ, ನೀವು ಮಾಡ್ಕೊಳ್ಳಿ, ನಮ್ಗೆ ಏನು ಕೊಡಬೇಕೋ ಕೊಡಿ ಅಂತಾರೆ. ಈಗ ಎಲ್ಲ ಅವ್ರು ಕೊಟ್ಕೋತಾರೆ. ಈಗ SMS, ಈಗ ಮೊಬೈಲ್ ಇದ್ದರೆ ಸಾಕು, ಮನೇಲಿ ಕುಂತ್ಕೊಂಡು ಬೇಕಾದ್ರೆ ಆಡ್ಕೋಬೋದು, ಆಫೀಸಲ್ಲಿ ಬೇಕಾದ್ರೆ ಕುಂತ್ಕೊಂಡು ಆಡ್ಕೋಬೋದು. ಈತನ ಕುಟಿಲತೆಗೆ ಸಹಕಾರ ಕೊಟ್ಟಿದ್ದು ನಮ್ಮ ಭ್ರಷ್ಟ ವ್ಯವಸ್ಥೆ. ಹಣದಾಸೆಗೆ ಬಿದ್ದ ನಮ್ಮ ರಾಜಕಾರಣಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಈತನ ಮೋಸದಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿದ್ರು. ತಮಿಳುನಾಡಿನಲ್ಲಿ ತನ್ನದೇ ಬಳಗ ಕಟ್ಟಿಕೊಂಡು ತಮಿಳ್ ಅರಸಿ ಖಾಸಗಿ ಲಾಟ್ರಿ ಪ್ರಾರಂಭಿಸಿದ ಸ್ಯಾಂಟಿಯಾಗೋ ಮಾರ್ಟಿನ್ ಇವತ್ತು 100 ಅಕ್ರಮ ಲಾಟ್ರಿಗಳ ಮಾಲೀಕ. 92-93ರಲ್ಲಿ ಒಂದು ಲಾಟ್ರಿ ಪ್ರಾರಂಭ ಮಾಡ್ತಾರೆ. ಅದು 15 ಶ್ರೇಣಿ ಲಾಟ್ರಿ, ತಮಿಳ್ ಅರಸಿ ಅಂಥೇಳಿ. ಅದು ಅರುಣಾಚಲ ರಾಜ್ಯ ಸರ್ಕಾರದ ಹೆಸರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಇದಕ್ಕೆ 6 ಜನ ಪಾರ್ಟ್ನರ್ಸ್ಗಳು. ಒಂದು ವಾರಕ್ಕೆ ಒಂದು ಟಿಕೆಟ್ ಮಾತ್ರ. ಅದು ಪ್ರತಿ ಭಾನುವಾರ
ತಮಿಳ್ ಅರಸಿ ಅಂಥೇಳಿ ಅದೊಂದು ಟಿಕೆಟನ್ನು ಪ್ರಾರಂಭ ಮಾಡ್ತಾರೆ. ಅದು ಅವರ ಮೂಲ. ಅಲ್ಲಿವರೆಗೆ ಸ್ಯಾಂಟಿಗೋ ಮಾರ್ಟಿನ್ ಅವರ ಹತ್ರ ಏನೇನೂ ಇಲ್ಲ. ಅದಾದಮೇಲೆ ಏನು ಇವರು ಒಂದು ಪ್ರಾರಂಭ ಮಾಡಿದ್ರು, ಆ ಒಂದರಂತೆ ಇವರು ಅದಕ್ಕೆ ಇನ್ನೊಂದು ಸ್ಟಾರ್ಟ್ ಮಾಡಿದರು. ದೇಶಕ್ಕೆ ಕಂಟಕವಾಗಿರೋ ಈ ವಂಚಕನ ವಂಚನಾ ಸಾಮ್ರಾಜ್ಯ ಹೇಗಿದೆ ಗೊತ್ತಾ? ಪ್ರತಿನಿತ್ಯ ಈತನ ನಾನಾ ಕಂಪನಿಗಳು 1.2 ಕೋಟಿ ಲಾಟರಿ ಟಿಕೆಟ್ ಮಾರಾಟ ಮಾಡ್ತವೆ. ಈತನ ಲಾಟರಿ ಸಾಮ್ರಾಜ್ಯ 12 ರಾಜ್ಯಗಳಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳಿಗೂ ಹಬ್ಬಿದೆ. ಇದರಿಂದ ವರ್ಷಕ್ಕೆ 14,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾನೆ ಅಂದ್ರೆ ತಮಾಷೆನಾ? ಈ ಲಾಟರಿ ಕಳ್ಳ ಮಾರ್ಟಿನ್ ತನ್ನ ಅಕ್ರಮ ವ್ಯವಹಾರವನ್ನ ಅತ್ಯಂತ ಚಾಣಾಕ್ಷತನದಿಂದ ನಡೆಸುತ್ತಾನೆ. ಈತನ ಅಕ್ರಮ ವ್ಯವಹಾರಕ್ಕೆ ಬೆನ್ನೆಲುಬಾಗಿ ನಿಂತವನೇ ಡಾಕ್ಟರ್ ಉಸ್ಮಾನ್ ಫಯಾಜ್. ಈತ ಮಾರ್ಟಿನ್ಗೆ ಸಲಹೆಗಾರ. ಉಸ್ಮಾನ್ ಫಯಾಜ್ ಅವರು ಅದಕ್ಕೆ ಅವ್ರಿಗೆ ಮೇನ್ ಪರ್ಸನ್. ಅವ್ರ ಮುಖಾಂತರನೇ ಎಲ್ಲ ಅವ್ರು ಏನು ಹೇಳ್ತಾರೆ ಆ ಥರ. ಇವರು ಹೆಸರು ಅವ್ರದ್ದು, ಮಾರ್ಟಿನ್ದೇ ಎಲ್ಲೋದ್ರೂ ಹೆಸರು ಇರೋದು. ಇಡೀ 8 ರಾಜ್ಯ ಹೇಳಿದ್ವಲ್ಲ, 8 ರಾಜ್ಯದ್ದು ಕಪಿ ಮುಷ್ಟಿಲಿರೋದೆ ಮಾರ್ಟಿನ್ ಕೈಲಿ, ಬೇರೆ ಯಾರು ಫಯಾಜ್ಗೂ ಇಲ್ಲ ಅದು. ಆದರೆ ಅವ್ರ ಮುಖಾಂತರ ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗುತ್ತೆ. ಅದೇ ಉಸ್ಮಾನ್ ಫಯಾಜ್ ಅಂತ ಮೇನ್ ಇದ್ದಾರೆ. ಅವ್ರ ಇದರಲ್ಲಿ ಇಲ್ಲಿ ಕನ್ಯಾ ಏಜೆನ್ಸಿ ಅಂತ ಒಂದು ಓಪನ್ ಮಾಡ್ಕೊಂಡಿದ್ರು ಬೆಂಗಳೂರು ಕೋರಮಂಗಲದಲ್ಲಿ. ಅವರು ಕರ್ನಾಟಕಕ್ಕೆ 3 ನಂಬರ್ಗೆ ಮೇನ್ ಪರ್ಸನ್. ಮಾರ್ಟಿನ್ ಮೊದಲು ರಾಜಕಾರಣಿಗಳನ್ನ ಬುಟ್ಟಿಗೆ ಹಾಕಿಕೊಳ್ತಾನೆ. ಆ ಬಳಿಕ ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸರಿಗೆ ಲಂಚ ಕೊಟ್ಟು ಬಾಯಿ ಮುಚ್ಚಿಸುತ್ತಾನೆ. ವ್ಯವಸ್ಥೆ ಮಣೆ ಹಾಕಿ ಬೆಳೆಸಿದೆ. ಆತನ ಸಾಮ್ರಾಜ್ಯ ವೃದ್ಧಿಗೆ ನಮ್ಮ ರೈತರ ರಕ್ತ ಬಸಿಯಲಾಗಿದೆ. ಸಾವಿರಾರು ಕೆಪಿಟಿಸಿಎಲ್ ನೌಕರರ ಕನಸು ಕಸಿಯಲಾಗಿದೆ ಗೊತ್ತಾ? ಎಸ್, ಈ ದೇಶದ್ರೋಹಿ ಮಾರ್ಟಿನ್ ನಮ್ಮ ಕರುನಾಡಲ್ಲಿ ಬರೀ ಲಾಟರಿ ದಂಧೆ ಮಾತ್ರ ಮಾಡ್ತಿಲ್ಲ, ಆತ ಅಕ್ರಮ ಭೂ ವ್ಯವಹಾರದಲ್ಲೂ ಪಾಲ್ಗೊಂಡಿದ್ದಾನೆ. ಆ ಮೂಲಕ ಕರುನಾಡಿನ ರೈತರ ಕಣ್ಣೀರಿಗೂ ಕಾರಣವಾಗಿದ್ದಾನೆ. ಅದು ಹೇಗೆ ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.